ನಮಸ್ಕಾರ, ನಾನು ಬಸವರಾಜ್. ಮಾತಾಡಲ್ಲ ಜಾಸ್ತಿ ಅಷ್ಟೇ, ಹಾಗಂತೇಳಿ ಸೈಲೆಂಟ್ ಆಗಿದ್ದೀನಿ ಅಂತಲ್ಲ. ಹಿಂದುಳಿದ ಜಾತಿಗಳ ಒಕ್ಕೂಟ 25 ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಹಾಮೌನದ ಸತ್ಯ ಏನು, ಅಸಲಿಯತ್ತೇನು ಅನ್ನುವಂತಹ ಪ್ರಶ್ನೆಗೆ ಮಾರ್ಮಿಕವಾಗಿ ಒಂದು ಉತ್ತರ ಸಿಕ್ಕಿರುವಂಥದ್ದು. ಮಾತಾಡ್ತಿಲ್ಲ ಅಂತಂದರೆ ಸುಮ್ಮನೆ ಕೂತಿದ್ದೀನಿ ಅಂತಲ್ಲ. ಈ ಒಂದು ಮಾತಿದೆಯಲ್ಲ, ಈ ಮಾತು ಒಂದು ಹಿರಿತನ ಅಥವಾ ಸೀನಿಯಾರಿಟಿ ಅಥವಾ ಒಂದು ಗಟ್ಟಿ ವ್ಯಕ್ತಿತ್ವದ ಸೂಚನೆಯನ್ನು, ಒಂದು ಸಂಕೇತವನ್ನು ತೋರಿಸ್ತಿದೆ. ಯಾಕಂದರೆ ಒಂದು ಗಾದೆ ಇದೆ, ನಾಯಿ ಜೊತೆಯಲ್ಲಿ ಬಿಸ್ಕೆಟ್ಗೋಸ್ಕರ ಕಿತ್ತಾಡಬಹುದು, ಆದರೆ ಹಂದಿ ಜೊತೆಯಲ್ಲಿ. ಈ ಹೋಲಿಕೆ ಯಾಕೆ ಬರುತ್ತೆ ಅಂದರೆ, ಗಟ್ಟಿತನ ಮತ್ತು ಸೀನಿಯಾರಿಟಿ ಏನಿರುತ್ತೆ, ತಲೆ ಕೂದಲು ಬೆಳ್ಳಗಾಗೋದಲ್ಲ, ದೇಹ ಬೆಳೆಯೋದಲ್ಲ, ಗಟ್ಟಿತನ. ಹಾಗೆ ನೋಡಿದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಮಾತು, ನಂತರದಲ್ಲಿ ಹೇಳಿದ ಮಾತು, ಎರಡೂ ಕೂಡ ಮುಖ್ಯ ಆಗುತ್ತೆ. ನೋಡಿ, ಒಂದು ರಾಜಕಾರಣ ಇರಬಹುದು ಅಥವಾ ಬದುಕಿರಬಹುದು. ಎದುರಾಳಿ ಹೇಗಿರಬೇಕು ಅಂದರೆ ಸಮಬಲದವನಾಗಿರಬೇಕು. ಯಾರೋ ಸಣ್ಣವನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂಥದ್ದು. ಯಾಕಂದರೆ ಅವರು ಈಗ 2 ಸಲ CM ಆದವರು. ಅವರ ಮುಂದಿನ ಗುರಿ ಏನಾಗಿರಬೇಕು? ಆ ಲೆಕ್ಕಾಚಾರದಲ್ಲೇ ಇವತ್ತಿನ ಮತ್ತು ಈ ಮಾತಿನ ಬಹುಮುಖ್ಯ ವಿಚಾರ ಇದ್ದಂತೆ ಕಾಣ್ತಿದೆ. ಕಾರಣ ಇಷ್ಟೇ, ಸುಮ್ಮನೆ ಕೂತಿಲ್ಲ ಅನ್ನುವಂಥದ್ದು ಒಂದು ವಾರ್ನಿಂಗ್ ಆದರೆ, CM ನಾನಲ್ಲ ಈಗ, ಆಗಂದರೆ ನಾನು CM ಆಗಿದ್ದೆ, ಜವಾಬ್ದಾರಿ ಇತ್ತು. ಈಗ ಸಾಮಾನ್ಯ ಶಾಸಕ. ನೋಡಿ, ಮುಖ್ಯಮಂತ್ರಿಯ ಜಾಗದಲ್ಲಿ ಕೂತು ಸದನದಲ್ಲಿ ಮೊದಲನೇ ಸಾಲಿನಲ್ಲಿ ಕೂತಂತಹ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ರೆ ಸಮಸ್ಯೆ ಇಲ್ಲ, ಮಾತಾಡ್ತಿದ್ರೆ ಬಹುದೊಡ್ಡ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಅವರ ರಾಜಕೀಯ ಹಿತಶತ್ರುಗಳ ಅಥವಾ ವಿರೋಧಿ ಪಾಳೆಯದ ಒಂದು ಅನಿಸಿಕೆ ಇದ್ದಿರಬಹುದು. ಇದೇ ಮಾತಿನ ಕೊನೆಯಲ್ಲಿ ಮುಂದುವರೆದು ಹೇಳ್ತಾರೆ, ಅಹಿಂದ ಹೋರಾಟ 25 ವರ್ಷ ಆಗ್ತಿರುವಂತಹ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಆಗುತ್ತೆ, ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತೀನಿ ಅನ್ನುವಂತಹ ಮಾತು, ಇನ್ನು ಮುಂದೆ ಆಟ ಬೇರೆ ಥರ ಇದೆ ಎನ್ನುವಂತಹ ಸಂದೇಶ. ಇದೇ ಆಗಸ್ಟ್ 31ರಂದು ಬಹುದೊಡ್ಡ ಅಹಿಂದ ಸಮಾವೇಶ ಕೂಡ ನಡೆಯೋದಿದೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ. ಇವೆಲ್ಲವೂ ಕೂಡ ಬೇರೆಯ ಸಂದೇಶ ರವಾನಿಸ್ತಿದೆ. ಅದು 2028ರ ವಿಧಾನಸಭಾ ಚುನಾವಣೆಯ ನಂತರದಲ್ಲಿ ಏನಾಗಬಹುದು ಅನ್ನುವಂಥದ್ದು. ಸಿದ್ದರಾಮಯ್ಯ ಅವರ ಒಂದು ಅಹಿಂದ ಕಾಂಗ್ರೆಸ್ಗೆ 113 ಸ್ಥಾನ ತಂದುಕೊಡುವ ಸಾಧ್ಯತೆ ಇದೆ. ಆದರೆ ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾಡಬಹುದಾದ, ಅವರ ಸಂಪುಟದ ಸದಸ್ಯರು ಮಾಡಬಹುದಾದ ತಪ್ಪುಗಳ ಒಟ್ಟು ಲೆಕ್ಕ ಏನು ಬರುತ್ತೆ, ಆ ಲೆಕ್ಕಾಚಾರದ ಅಡಿಯಲ್ಲೇ ಪಿಕ್ಚರ್ ಅಭಿ ಬಾಕಿ ಹೈ ಅನ್ನುವಂತಹ ಒಂದು ಉತ್ತರ ಕೂಡ ಸಿಗತ್ತೆ. ನೋಡಿ, ಈಗ ಸಿದ್ದರಾಮಯ್ಯ ಅವರು ಅಹಿಂದಾದ ಉತ್ತರಾಧಿಕಾರಿಗಳನ್ನು ಅಚ್ಚುಕಟ್ಟಾಗಿ ಹುಡುಕುವಂತಹ ಪ್ರಯತ್ನ ಮಾಡಿ, ಸತೀಶ್ ಜಾರಕಿಹೊಳಿ ಅವರು ಬರ್ತಾರೋ, ಮತ್ತೊಬ್ಬರು ಬರ್ತಾರೋ, ಅದು ಬೇರೆ ಪ್ರಶ್ನೆ. ಆದರೆ ಈ ಅಹಿಂದಾದ ಹೋರಾಟ ಇನ್ನು ಮುಂದೆ ನಡೆಯುತ್ತೆ ಅನ್ನುವಂಥ ಮಾತಿದೆಯಲ್ಲ, ಇಲ್ಲಿ 2ನೇ ಹಂತದ ಅಥವಾ ಅಹಿಂದ ಹೋರಾಟಕ್ಕೆ ಸರಿಯಾದ ಅಚ್ಚುಕಟ್ಟುತ್ತ ರೂಪುರೇಷೆ, ಒಂದು ಮಾರ್ಗದರ್ಶನದ ಜೊತೆಗೆ 2ನೇ ಹಂತದ ಬಲಿಷ್ಠ ನಾಯಕತ್ವವನ್ನು ಸೃಷ್ಟಿಸುವಂಥದ್ದು. ಈಗ ಆಲ್ರೆಡಿ ಒಂದು ಟೀಮ್ ಇದೆ. ಅವರಲ್ಲಿ ಕೆಲವರು ಅಹಿಂದವನ್ನು ಸ್ವಾರ್ಥಕ್ಕೆ ಬಳಸ್ಕೊಂಡಿರಬಹುದು, ಇನ್ನು ಕೆಲವರು ನಿಸ್ವಾರ್ಥವಾಗಿ ಆ ಹೋರಾಟಕ್ಕೆ ಬೆಲೆಯನ್ನು ಕೊಟ್ಟಿರಬಹುದು. ಆದರೆ ಅಹಿಂದಕ್ಕೆ ಸುಭದ್ರ ಭವಿಷ್ಯವನ್ನು ಕಟ್ಟಿಕೊಡುವ ಅವಕಾಶ, ಸಮಯ ಈಗ ಸಿದ್ದರಾಮಯ್ಯ ಅವರ ಮುಂದೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರತ್ತ ನೋಡುತ್ತೆ 2028ರ ವಿಧಾನಸಭಾ ಚುನಾವಣೆಯ ಹೊತ್ತಿನ ತನಕ, ಆ ನಂತರದಲ್ಲೂ ಕೂಡ ಅವರು ಸಕ್ರಿಯ ರಾಜಕಾರಣದಲ್ಲಿ ಇರೋ ತನಕ. ಚುನಾವಣಾ ರಾಜಕಾರಣಕ್ಕೆ ನಾನು ಬರಲ್ಲ ಅಂತ ಹೇಳಿರಬಹುದು, ಆದರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಆದರೆ ಈ ಮಾತು, ನಾನು ಮಾತಾಡ್ತಿಲ್ಲ ಅಂತಂದರೆ ಸುಮ್ಮನೆ ಕೂತಿದ್ದೀನಿ ಅನ್ನೋದಲ್ಲ ಅನ್ನುವಂತಹ ಮಾತಿದೆಯಲ್ಲ, ಇದು ಅನಂತರದಲ್ಲಿ ಅಹಿಂದ ಹೋರಾಟಕ್ಕೆ ಈಗ ಹೊಸದಾಗಿ, ಈ ಹಿಂದೆ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಜವಾಬ್ದಾರಿಗಳಿರ್ತಿದ್ವು, ಆ ಎಲ್ಲ ಜವಾಬ್ದಾರಿಗಳು ಈಗಿಲ್ಲ. ಬದಲಾಗಿ ಅಹಿಂದ ಹೋರಾಟ ಒಂದೇ ಅನ್ನುವಂಥದ್ದೇನು ಅವ್ರು ಹೇಳಿದ್ರು ಸಿದ್ದರಾಮಯ್ಯ ಅವರು,
ಇನ್ನು ಮುಂದೆ ನಡೆಯುವಂತಹ ಲೆಕ್ಕಾಚಾರಗಳಿದಾವಲ್ಲ 6ನೇ ತಾರೀಕಿಂದ 31ನೇ ತಾರೀಕಿಂದ ಇದು 2028 ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಕಾಂಗ್ರೆಸ್ ಗೆಲ್ಲುತ್ತೆ ಅಂತಲ್ಲ, ಸಿದ್ದರಾಮಯ್ಯ ಅಥವಾ ಅಹಿಂದ ವರ್ಗ ಯಾರನ್ನು ಗೆಲ್ಲಿಸಬೇಕು ಅಂತ ಬಯಸಿರ್ತಾರೋ, ನಿಮಗೆ 2008ರಿಂದ ಇಲ್ಲಿಯ ತನಕ ಇಡೀ ರಾಜ್ಯ ರಾಜಕಾರಣದ ದಿಕ್ಕೋದೆಸೆಗಳನ್ನು ಬದಲಿಸಿದ್ದು ಇಬ್ಬರೇ ನಾಯಕರು, ಮಾಸ್ ಲೀಡರ್ಸ್ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ. 2028ಕ್ಕೂ ಕೂಡ ಇಂಥದ್ದೇ ಲೆಕ್ಕಾಚಾರಗಳಾಗತ್ತೆ. ಅದಕ್ಕೆ ಈಗ ಮುನ್ನುಡಿ ಬರೀತಾರೆ. ನೋಡಿ, ಮತ್ತೊಂದು ಸಲ ಹೇಳುವಂಥದ್ದು, ಮಾತಾಡ್ತಿಲ್ಲ ಅಂತಂದರೆ ಸುಮ್ಮನೆ ಇದ್ದೀನಿ ಅಂತಲ್ಲ ಅನ್ನುವಂತಹ ಈ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರ ಮಾತಿದೆಯಲ್ಲ, ಇದು ನಿಜಕ್ಕೂ 2028ಕ್ಕೆ ಮತ್ತೆ ಕಾಂಗ್ರೆಸ್ ಬಂದರೆ ಡಿ ಕೆ ಶಿವಕುಮಾರ್ ಅವರೇ ಬಂದು ಕೂರ್ತಾರೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಲ್ಲ. ಅವತ್ತಿಗೆ ಅಹಿಂದ ವರ್ಗದ ಮತ್ತೊಬ್ಬ ನಾಯಕನನ್ನು ತಂದು ಕೂರಿಸುವ, ಅಥವಾ ಅಹಿಂದ ವರ್ಗಕ್ಕೆ ಈಗ ಯಾವ ರೀತಿ ಅಧಿಕಾರ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಿಕ್ಕಿದೆಯೋ ಅದೇ ರೀತಿಯಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ಕೊಡಮಾಡುವ, ಉಣಬಡಿಸುವ ಅವಕಾಶ, ಶಕ್ತಿ, ಒಂದು ಸಿದ್ಧಾಂತ, ಒಂದು ವ್ಯಕ್ತಿತ್ವ ಅಹಿಂದಾದ ಮೂಲಕ ಸಾಗೋದೇ ಆದರೆ 2028ರಲ್ಲಿ ದಲಿತರೊಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು, ಅಲ್ಪಸಂಖ್ಯಾತರಿಗೆ ಉಪಮುಖ್ಯಮಂತ್ರಿಯ ಸ್ಥಾನ ಸಿಗಬಹುದು. ಇಂತಹ ಕನಸುಗಳನ್ನು ಬಿತ್ತುವ ಮೂಲಕ ಆ ಶೋಷಿತ, ದಮನಿತ, ಹಿಂದುಳಿದ ಸಮಾಜಗಳೇನಿದ್ದಾವೆ ಆ ಸಮಾಜಗಳಿಗೆ ಹೊಸದೊಂದು ಚೈತನ್ಯವನ್ನು ತುಂಬಿ ಅವರಿಗೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವಂತಹ ಪ್ರಯತ್ನಗಳು ಆಗಬಹುದು. ಹಾಗಿದ್ರೆ ಸಿದ್ದರಾಮಯ್ಯ ಅವರ ಈ ಮಾತಾಡ್ತಿಲ್ಲ ಅಂತಂದರೆ ಸುಮ್ಮನೆ ಕೂತಿದ್ದೀನಿ ಅಂತಲ್ಲ ಅನ್ನುವಂತಹ ಒಂದು ವಾರ್ನಿಂಗ್ ಯಾರ್ಯಾರಿಗೆ ತಲುಪಬಹುದು? ಸಿದ್ದರಾಮಯ್ಯ ಅವರು ಈಗ ಸಕ್ರಿಯವಾಗಿ 28ರ ತನಕ ಅಹಿಂದ ಹೋರಾಟದಲ್ಲೇ ಜಿಲ್ಲಾವಾರು ಓಡಾಡಿಬಿಟ್ರೆ ಕಾಂಗ್ರೆಸ್ಗೆ ಅಥವಾ ಅಹಿಂದ ವರ್ಗಗಳಿಗೆ ಅದು ಯಾವುದೇ ಪಕ್ಷದಲ್ಲಿರಲಿ ಬಹುದೊಡ್ಡ ಲಾಭ ಆಗತ್ತಾ? ಬಹುದೊಡ್ಡ ಅಧಿಕಾರ ಅವರಿಗೆ ಸಿಗತ್ತಾ? ಕಮೆಂಟ್ ಮಾಡಿ.